ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಹೊಸ ಅಪ್ಡೇಟ್ ಬಗ್ಗೆ SSP ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ ಮಾತಾಡಕೊಟ್ಟಿದ್ದೆ. ಹಲವಾರು ಜನಕ್ಕೆ ಡೌಟ್ ಏನಪ್ಪ ಅಂತಂತಂದರೆ, ಹಲವಾರು ವಿಡಿಯೋನಲ್ಲಿ ನೋಡಿರ್ತಾರೆ SSP ಸ್ಕಾಲರ್ಶಿಪ್ ವಿದ್ಯಾಶ್ರೀ ಅಮೌಂಟ್ ಈ ವರ್ಷ 2024-25ನೇ ವರ್ಷದ ಅಮೌಂಟ್ ಏನು ಬರುತ್ತೆ ಇಲ್ವಾ ಅಂತ ಹಲವಾರು ಜನಕ್ಕೆ ಡೌಟ್ ಇರುತ್ತೆ. ವಿದ್ಯಾಶ್ರೀ ಸ್ಕಾಲರ್ಶಿಪ್ಪು ಇಲ್ಲಿ SSP ಪೋರ್ಟಲಲ್ಲಿ ಕೂಡ ಮೆನ್ಷನ್ ಮಾಡಿದರೆ ವಿದ್ಯಾಶ್ರೀ ಅಮೌಂಟ್ ಬರೋದಿಲ್ಲ ಅಂತ ಇಲ್ಲಿ ಮೆನ್ಷನ್ ಕೂಡ ಮಾಡಿದರೆ ಹಲವಾರು ಜನಕ್ಕೆ ಅದೇ ಪ್ರಾಬ್ಲಮ್ ಆಗಿದೆ. ಬರುತ್ತಾ ಇಲ್ವಾ? ನಾವು ಅಪ್ಲೈ ಮಾಡಿದ್ದಿಬ್ರು ಆವಾಗಲೇ ಅದು ಅಮೌಂಟ್ ಬರುತ್ತಾ ಇಲ್ಲ, 10ನೇ ತಿಂಗಳಲ್ಲೇ ಅಪ್ಲೈ ಮಾಡಿದ್ದೇವೆ, ಇವಾಗ ಅಪ್ಲೈ ಮಾಡಿದ್ದೀವಿ, ಬರ್ತಾ ಇಲ್ಲ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೋಡಿ ವಿಡಿಯೋನ ಇಲ್ಲಿ ಮೆನ್ಷನ್ ಕ್ಲಿಯರ್ ಕಟ್ಟಾಗಿ ಮಾಡಿದ್ದಾರೆ. ನೋಡಿ ಇಲ್ಲಿ ನೋಡಿ, ನಾನು ಇಲ್ಲಿ ಟಿಕ್ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿ ನೋಡಿ ಮೆನ್ಷನ್ ಕ್ಲಿಯರ್ ಕಟ್ಟಾಗಿ ಮಾಡಿದ್ದಾರೆ. ಹಿಂದುಳಿದ ಕಲ್ಯಾಣ ಇಲಾಖೆ PUC ಮತ್ತು ITI ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕನ ಮೆನ್ಷನ್ ಮಾಡಿದ್ದಾರೆ. 15ನೇ ತಾರೀಕು 2ನೇ ತಿಂಗಳು 2025 ಲಾಸ್ಟ್ ಏನು ಕೊನೆಯ ದಿನಾಂಕ ಇರುತ್ತೆ. PUC ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಡಿಗ್ರಿ ಓದಕ್ಕಂಥ ವಿದ್ಯಾರ್ಥಿಗಳು 15ನೇ ತಾರೀಕು ಏನಿದೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇದೆ. ಇನ್ನೂ ಒಂದು 20 ಡೇಸ್ ಬಾಕಿ ಇದೆ. ಬೇಗ ಅಪ್ಲೈನ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ, ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ನೋಡ್ತಾ ಇದ್ದಾರೆ. ಹಲವಾರು ವೀಡಿಯೋ ಕೂಡ ನೋಡಿರ್ಬೋದು. ನಿಮಗೆ ನಾನು ಕೇಳಿದ್ದೀರಾ ಬ್ರೋ ಬರುತ್ತೆ ಇಲ್ಲ SSP ಪೋರ್ಟಲಲ್ಲಿ ಈ ರೀತಿ ಮೆನ್ಷನ್ ಮಾಡಿದ್ದಾರೆ, ಬ್ರೋ ನೋಡಿ ಬ್ರೋ ಅಂತ ನಾನು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ. ಇವಾಗ ಮೆನ್ಷನ್ ಮಾಡಿದ್ದಾರೆ, ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಅಷ್ಟೇ ಅಮೌಂಟ್ ಏನಿದೆ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಇಲ್ಲಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದಿದೆ. ಇವಾಗ ಶುಲ್ಕ ಮರುಪಾವತಿ ಯಾರ್ಯಾರು ಸ್ಟೂಡೆಂಟ್ಗೆ, ಯಾವ ಸ್ಟೂಡೆಂಟ್ಗೆ ಬರುತ್ತೆ ಮತ್ತು ವಿದ್ಯಾಶ್ರೀ ಸ್ಕಾಲರ್ಶಿಪ್ ಯಾವ ಸ್ಟೂಡೆಂಟಿಗೆ ಬರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಕೆಳಗಡೆ ನೋಡಿ, ಮತ್ತೆ ಹಿಂದುಳಿದ ಕಲ್ಯಾಣ ಇಲಾಖೆ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೇಮ್ ಡೇಟ್ ಕೊಟ್ಟಿದ್ದಾರೆ. ಈ ಅರ್ಜಿಗಳನ್ನು ಕೂಡ ಶುಲ್ಕ ಮರುಪಾವತಿ ಯೋಜನೆಗೆ ಪರಿಗಣಿಸಲಾಗುವುದು ಅಂತ ಇವರಿಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಸ್ನಾತಕೋತ್ತರ ಪದವಿ ಅಂದರೆ MA MEd ಹಿಂಗೆ ಡಿಗ್ರಿ ಮುಗಿದ ತಕ್ಷಣ ಮಾಡಿರ್ತಕ್ಕಂಥ ವೃತ್ತಿಪರ ಕೋರ್ಸ್ಗಳಿಗೆ ಸ್ನಾತಕೋತ್ತರ ಪದವಿ ಅಂತ ಕರೀತಾರೆ. ಅವರಿಗೆ ಕೂಡ ಫೀ ಕನ್ಸೆಕ್ಷನ್ ಅಷ್ಟೇ ಅಮೌಂಟ್ ಸ್ಯಾಂಕ್ಷನ್ ಮಾಡ್ತಾರೆ. ವಿದ್ಯಾಶ್ರೀ ಅಮೌಂಟು, PMSSB ಅಮೌಂಟು ಏನು ಸ್ಯಾಂಕ್ಷನ್ ಮಾಡೋದಿಲ್ಲ ಅಂತ ಕ್ಲಿಯರ್ ಕಂಡೀಷನ್ ಆಗಿ ಹೇಳಿದ್ದಾರೆ. SSP ಪೋರ್ಟಲಲ್ಲಿ ಅಪ್ಡೇಟ್ ಕೂಡ ಮಾಡಿದ್ದಾರೆ. ಅದು ಯಾವ ಸ್ಟೂಡೆಂಟಿಗೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ನಾನು ಇವಾಗ ನೀವು ಹಾಸ್ಟೆಲ್ ಏನು ಅಪ್ಲೈ ಮಾಡಿರ್ತಾರಲ್ಲ 2024 ಮತ್ತು 10ನೇ ತಿಂಗಳು ಅಂದರೆ 9, 10, 11, 12ನೇ ತಿಂಗಳ ತನಕ ಯಾರು ಅಪ್ಲೈ ಮಾಡಿರ್ತಾರಲ್ಲ, 8, 9, 10, 11, 12 ಒಂದು 4-5 ತಿಂಗಳ ತನಕ ಯಾರ್ಯಾರು ಅಪ್ಲೈ ಮಾಡಿರ್ತಾರೆ, ಹಾಸ್ಟೆಲ್ ಡೇಟ್ ಆಲ್ರೆಡಿ ಮುಗಿದಿದೆ. ಇವಾಗ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಂದೇ ಇದೆ. ಈ 31 ಜನವರಿ ಲಾಸ್ಟ್ ಡೇಟ್ ಇದೆ. ಅದು ಕೂಡ ಅಪ್ಲೈ ಮಾಡೋದಕ್ಕೆ ಅವಕಾಶ. ಅದಕ್ಕೋಸ್ಕರ ಯಾರು ಅಪ್ಲೈ ಮಾಡಿಲ್ಲ ಅದು ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಇವಾಗ ಹಾಸ್ಟೆಲ್ ಅಪ್ಲೈ ಮಾಡಿದವರಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ ಅಂತ ಕ್ಲಿಯರ್ ಕಂಡೀಷನ್ ಆಗಿ ಹೇಳಿದ್ದಾರೆ. 15,000 ಅಮೌಂಟು ವಿದ್ಯಾಶ್ರೀ ಅಮೌಂಟ್ ಬರೋದಿಲ್ಲ ಅಂತ. ಅದು ಯಾವ ಸ್ಟೂಡೆಂಟ್ಗೆ ಅಂದರೆ ಇವಾಗ 2025ರಲ್ಲಿ ಯಾರು ಅಪ್ಲೈ ಮಾಡಿದಾರಲ್ವ, 2025 ಅಂದರೆ ಇವಾಗ ಇದು ನೋಟಿಫಿಕೇಶನ್ ಬಂದು ಒಂದು 3-4 ಡೇಸ್ ಆಯಿತು. ಅವಾಗಿಂದ ಯಾರು ಅಪ್ಲೈ ಮಾಡಿದಾರಲ್ಲ ಅವರಿಗೆ ಬರೋದಿಲ್ಲ ಅಂತ ಅಷ್ಟೇ ಕ್ಲಿಯರ್ ಕಂಡೀಷನ್ ಆಗಿ ಇಲ್ಲಿ ಮೆನ್ಷನು. ಇವಾಗ ಮೊದಲು ಅಪ್ಲೈ ಮಾಡಿದವರಿಗಲ್ಲ, ಇವಾಗ ಆಲ್ರೆಡಿ 20% ಇಲ್ಲ 30% ಅಮೌಂಟ್ ಅಷ್ಟೇ ಬಂದಿದೆ ವಿದ್ಯಾಶ್ರೀ ಅಮೌಂಟು. ಇನ್ನೂ 70% ವಿದ್ಯಾರ್ಥಿಗಳದ್ದು ಅಮೌಂಟೇ ಬಂದಿಲ್ಲ ಇನ್ನೂ ತನಕ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಅಮೌಂಟ್ ಏನಿದೆ ಬರುತ್ತೆ, ಏನು ಭಯಪಡೋ ಅವಶ್ಯಕತೆ ಇಲ್ಲ. 12ನೇ ತಿಂಗಳು 31ನೇ ತಾರೀಕು ತನಕ ಯಾರು ಅಪ್ಲೈ ಮಾಡಿದ್ದಾರೆ ಅವರು ಏನು ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ. 100% ಅಮೌಂಟ್ ಬರುತ್ತೆ. ಹಲವಾರು ವಿಡಿಯೋನ ನೋಡಿಬಿಟ್ಟು ಬರೋದಿಲ್ಲ ಬ್ರೋ ಅಂತ ಹೇಳ್ತಿದ್ದಾರೆ, ಅವ್ರು ಬರೋದಿಲ್ಲ ಇವ್ರು ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿರ್ತಾರೆ. ಬರುತ್ತೆ, ಡೋಂಟ್ ವರಿ. ಅಮೌಂಟ್ ಏನಿದೆ ಈ ವರ್ಷ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು 80% ಚಾನ್ಸಸ್ ಕಮ್ಮಿನೇ ಬರೋದು. ಅವ್ರ ಲಕ್ ಇದ್ದರೆ ಬರುತ್ತೆ. ಏನೋ ಇದು ಸ್ಯಾಂಕ್ಷನ್ ಮತ್ತೆ ಹಿಂದ್ಗಡೆ ತೊಗೋಬೋದು, ಹೇಳೋಕ್ಕಾಗಲ್ಲ. ಬಜೆಟ್ ಜಾಸ್ತಿ ಇತ್ತಂದರೆ ಮತ್ತೆ ರಿಟರ್ನ್ ಹಾಕ್ತಾರೆ. 100% ಬಜೆಟ್ ಸಲುವಾಗಿಯೇ ಈ ರೀತಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂತ ನಾನು 100% ಹೇಳ್ತಿದ್ದೀನಿ. ಅವರು ಮೇಲ್ಗಡೆಯಿಂದ ಅಫಿಷಿಯಲ್ ಆಗಿ ನಮಗೇನು ಗೊತ್ತಾಗೋದಿಲ್ಲ. ನಾನು ತಿಳ್ಕೊಂಡ ಪ್ರಕಾರ 4-5 ವರ್ಷದಿಂದ ನೋಡ್ತಾ ಬಂದಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ವಿದ್ಯಾಶ್ರೀ ಅಮೌಂಟು ಕ್ಲಾರಿಫಿಕೇಷನ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಸ್ಟೂಡೆಂಟ್ಗೆ. ಮತ್ತು BA ಓದ್ತಿರ್ತಕ್ಕಂಥ ಸ್ಟೂಡೆಂಟು, BEd, BCom, BBA, BSc, ಫಸ್ಟ್ PU, ಸೆಕೆಂಡ್ PU, ITI ಎಲ್ಲ ಕೋರ್ಸ್ಗಳಿಗೆ ಶುಲ್ಕ ಮರುಪಾವತಿ ಬರುತ್ತೆ. ಅದು ಕೂಡ ಬರುತ್ತೆ. ಮತ್ತು ವಿದ್ಯಾಶ್ರೀ ಅಮೌಂಟ್ ಕೂಡ ಬರುತ್ತೆ. ಡೋಂಟ್ ವರಿ, ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಅದು ಸ್ವಲ್ಪ ಲೇಟ್ ಆದರೂ ಆಗ್ಬೋದು. ಇವಾಗ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇವಾಗ ಮತ್ತೆ ರಿಟರ್ನ್ ಇನ್ನೂ ವಿದ್ಯಾಶ್ರೀ ಅಮೌಂಟ್ ಇನ್ನೂ ಸ್ಯಾಂಕ್ಷನ್ ಮಾಡ್ತಿಲ್ಲ, ಸ್ವಲ್ಪ ಡಿಲೇ ಆಗ್ತಾಯಿದೆ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಇವಾಗ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟು ಸ್ಟಾರ್ಟ್ ಮಾಡಿದ್ದಾರೆ ಅಪ್ಲಿಕೇಶನ್ ವೆರಿಫಿಕೇಷನ್ಗೋಸ್ಕರ. ವಿದ್ಯಾಶ್ರೀ ಅಮೌಂಟ್ ಏನಿದೆ ಅದು ಸ್ಯಾಂಕ್ಷನ್ ಮಾಡ್ತಿದ್ದಾರೆ. ಹಲವಾರು ವಿದ್ಯಾರ್ಥಿಗಳು ಪೋರ್ಟಲ್ ಲಾಗಿನ್ ಆಗಿಬಿಟ್ಟು ಚೆಕ್ ಕೂಡ ಮಾಡ್ಕೊಳ್ಬೋದು. ಅಲ್ಲಿ ಅಮೌಂಟ್ ಏನಿದೆ 15,000 ಅಂತ ತೋರಿಸ್ತಿದೆ. ಹಲವಾರು ವಿದ್ಯಾರ್ಥಿಗಳು ಕೂಡ ನೋಡ್ಕೊಳ್ಬೋದು. ಬೇಕಿದ್ರೆ ನಾನು ಎಕ್ಸಾಂಪಲ್ ಆಗಿ ನನ್ನ ವಿದ್ಯಾರ್ಥಿ ಒಂದು ಲಾಗಿನ್ ಮಾಡಿ ತೋರಿಸ್ತೀನಿ. ನಾನು ಇಲ್ಲೇ ಕೂಡ 2024-25 ಸಾಲಿನಲ್ಲಿ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟು ಹೇಳಿದ್ದೀನಿ. ನಾನು ಇವಾಗ ನಾನು SSP ಪೋರ್ಟಲ್ನ ಲಾಗಿನ್ ಆಗ್ತೀನಿ ಒಂದು ಸ್ಟೂಡೆಂಟ್. ಇವಾಗ ಡೈರೆಕ್ಟ್ ನೋಡ್ಬೋದು, ನಾನು ಸ್ಟೂಡೆಂಟ್ ಲಾಗಿನ್ ಆಗಿದೆ ಇವಾಗ ಅಪ್ಲಿಕೇಶನು. ಇವಾಗ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಚೆಕ್ ಅಂತ ಕ್ಲಿಕ್ ಮಾಡಿ 2024-25ನ ಸೆಲೆಕ್ಟ್ ಮಾಡಿ ಅಂತ ಕೊಟ್ಕೋತೀನಿ. ನೋಡ್ಬೋದು, ಇಲ್ಲಿ ಲೋಡಿಂಗ್ ಅಂತ ಬಂತು. ಇವಾಗ ಫಸ್ಟ್ ಪೇಜಲ್ಲಿ ತೋರಿಸ್ಕೊಡ್ತೀನಿ ನಾನು. ಬಂದರೆ ಅಮೌಂಟ್ ತೋರಿಸ್ತಿರ್ಬೋದು. ಸ್ವಲ್ಪ ಇಶ್ಯೂ ಯಾಕೋ ಸ್ಲೋ ಆಗ್ತಾಯಿದೆ. ನೋಡ್ಬೋದು, ಇವಾಗ ನಾನು ಸ್ಟೇಟಸ್ ನೋಡಿ, ಹೆಸರು ಸರ್ದಾರ್ ಸಾಬ್ ಅಂತ, ನಮ್ಮ ಗುಲ್ಬರ್ಗ ಡಿಸ್ಟಿಕ್ಕು, ಗುಲ್ಬರ್ಗ ಯೂನಿವರ್ಸಿಟಿನೇ, ನಮ್ಮ ಫ್ರೆಂಡ್ ಅವರೇ. ಇವಾಗ ಅಪ್ಲಿಕೇಶನ್ ಎಲ್ಲ ವೆರಿಫಿಕೇಷನ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ವಿದ್ಯಾಶ್ರೀ ಸ್ಕೀಮ್ ಫಾರ್ ಮೈನಾರಿಟಿ ಸ್ಟೂಡೆಂಟ್ಸ್ ಅಂತ ನೋಡಿ, ಇಲ್ಲಿ ಕಾಣ್ತಾ ಇದೆ ವಿದ್ಯಾಶ್ರೀ ಸ್ಕೀಮ್ ಫಾರ್ ಮೈನಾರಿಟಿ ಸ್ಟೂಡೆಂಟ್ಸ್ ಅಂತ ಎಸ್ ಅಂತ ಆಗಿದೆ. ಅಪ್ರೂವ್ಡು ಎಲಿಜಿಬಲ್ ಕೂಡ ಎಸ್ ಅಂತ ಇದೆ ಇಲ್ಲಿ. ಬಟ್ ಅಲ್ಲಿ ಅಮೌಂಟ್ ಏನೂ ತೋರಿಸ್ತಿಲ್ಲ.
ಇನ್ನೂ ಅಪ್ಡೇಟ್ ಮಾಡಿಲ್ಲ ಅಂತ ಅನ್ಕೋತೀನಿ. ಫೀ ರೀಶೇಪ್ಮೆಂಟ್ ಸ್ಕೀಮ್ ಮೈನಾರಿಟಿ ಅಂತ 4,000 ತೋರಿಸ್ತಿದೆ. ಇಲ್ಲಿ ನಾನು 2ನೇ ಸ್ಟೆಪ್ಪಿಗೆ ಕರ್ಕೊಂಡು ಹೋದಾಗ 2ನೇ ಪೇಜ್ಗೆ 2ನೇ ಪೇಜಲ್ಲಿ ನೋಡಿದಾಗ ಇಲ್ಲಿ ಅಮೌಂಟ್ ಕೂಡ ನೋಡಿ, ಇಲ್ಲಿ ಅಕಾಡೆಮಿಕ್ ಅಲೌನ್ಸ್ ವಿದ್ಯಾಶ್ರೀ ಅಮೌಂಟ್ ಅಂತ ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ನೋಡಿ ಇಲ್ಲಿ ಅಕಾಡೆಮಿಕ್ ಅಲೌನ್ಸ್ ವಿದ್ಯಾಶ್ರೀ ಅಮೌಂಟ್ PMSSV ಅಂತ ತೋರಿಸ್ತಿದೆ, ಎಸ್ ಅಂತ DBT. ಇಲ್ಲಿ 15,000 ಅಮೌಂಟ್ ಕೂಡ ನೋಡ್ಬೋದು, ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ. 15,000 ಅಮೌಂಟ್ ಕಾಣ್ತಿದೆ. ಫೀ ಅಮೌಂಟ್ ಇನ್ನೂ DBT ಎಸ್ ಅಂತ ಇಲ್ಲ, ನೋ ಅಂತ ಇದೆ. ಅಮೌಂಟ್ ಏನಿದೆ ಇದು DDO ಅಪ್ರೂವಲ್ ಆದರೆ ಅಮೌಂಟು ಅವ್ರ ಅಕೌಂಟಿಗೆ ಬರುತ್ತೆ ಅಮೌಂಟ್ ಕೂಡ. ಇದು 15,000 ನೋಡಿ, ಲಾಸ್ಟ್ ಫೈನಲ್ ಸ್ಟೆಪ್ಪಿಗೆ ಬಂದಿದೆ. ಫೀ ಕನ್ಸೆಕ್ಷನ್ ಏನಿದೆ ಅಮೌಂಟು ತುಂಬ ಲೇಟ್ ಆಗುತ್ತೆ ಬರೋದಕ್ಕೆ. ಅದಕ್ಕೋಸ್ಕರ ಫೀ ಕನ್ಸೆಕ್ಷನ್ ಅಮೌಂಟು ಏನು ಆಲ್ ಓವರ್ ಕರ್ನಾಟಕ ಏನಂದರೆ ಒಂದು 50 to 60% ಜನರದ್ದು ಎಲ್ಲರದ್ದು ಒಮ್ಮೆಗೆ ಹಾಕ್ತಾರೆ. ಅಮೌಂಟ್ ಏನಿದೆಯಲ್ಲ ಎಲ್ಲರದ್ದು ಒಟ್ಟಿಗೆ ಹಾಕ್ತಾರೆ. ಅದಕ್ಕೋಸ್ಕರ ಫೀ ಕನ್ಸೆಕ್ಷನ್ ಅಮೌಂಟು ಇನ್ನೂ ಪೆಂಡಿಂಗ್ನಲ್ಲಿದೆ. ಅದು ಕೂಡ ಹಲವಾರು ಜನಕ್ಕೆ ವಿದ್ಯಾಶ್ರೀ ಅಮೌಂಟು ಮತ್ತು PMSSV ಅಮೌಂಟು ಕೂಡ ಬಂದಿದೆ ಆಲ್ರೆಡಿ. ಇವಾಗ ಫೀ ಕನ್ಸೆಕ್ಷನ್ ಅಮೌಂಟೇ ಬರ್ತಾ ಇಲ್ಲ, ಸ್ವಲ್ಪ ಡಿಲೇ ಆಗ್ತಾಯಿದೆ. ಎಲ್ಲರದ್ದು ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡಿ ಎಲ್ರಿಗೂ ಒಟ್ಟಿಗೆ ಹಾಕಬೇಕಂತ ಡಿಲೇ ಮಾಡ್ತಿದ್ದಾರೆ. ಒಟ್ಟಿಗೆ ಅಂದರೆ ಇದು 15,000 ಕೂಡ ಒಟ್ಟಿಗೆ ಬಂದರೂ ಬರ್ಬೋದು ಆಲ್ಮೋಸ್ಟ್. ಇವಾಗ ಮೈನಾರಿಟಿ ಡಿಪಾರ್ಟ್ಮೆಂಟ್ ವೆರಿಫಿಕೇಷನ್ ಮಾಡ್ತಿದ್ದಾರೆ. ವೇಟ್ ಮಾಡ್ಕೊಳ್ಳಿ. ಅಮೌಂಟ್ ಏನು ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವ್ರು ಯಾರ್ಯಾರು ಇದ್ದೀರಾ ಅವ್ರಿಗೆ ಇನ್ನೂ ಅಮೌಂಟ್ ಜಾಸ್ತಿ ಬಂದಿಲ್ಲ, ಅಲ್ಲಿ ತನಕ ವೇಟ್ ಮಾಡ್ಕೊಳ್ಳಿ, ಬರುತ್ತೆ 100%. ಇವಾಗ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು 15,000 ಅಮೌಂಟ್ ಏನು ತಲೆ ಕೆಡಿಸ್ಕೋ ಅವಶ್ಯಕತೆ ಎಲ್ಲ ಬರುತ್ತೆ. ಹೋದ ವರ್ಷ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದವ್ರಿಗೆ, ಹೋದ ವರ್ಷ ಅಂದರೆ 2024ರಲ್ಲಿ ಅಪ್ಲೈ ಮಾಡಿದವ್ರಿಗೆ, ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದವ್ರಿಗೆ ಬರುತ್ತೆ. ಈ ವರ್ಷ ಹಾಕಿದವ್ರಿಗೆ 2025 ಜನವರಿ 1ರಿಂದ. ಬಟ್ ಅದೊಂದು ಆದರೆ ಇವಾಗ ನೋಟಿಫಿಕೇಶನ್ ಹೊರಡಿಸಿದಾರಲ್ಲ, ಈ ಡೇಟಿಂದ ಕೂಡ ಯಾರು ಅಪ್ಲೈ ಮಾಡ್ತಾರೆ ಅವರಿಗೆ ಎಲಿಜಿಬಲ್ ಇಲ್ಲ ಅಂತ ಕ್ಲಿಯರ್ ಕಂಡೀಷನ್ನಾಗಿ ಹೇಳಿದ್ದಾರೆ. ಬಂದರೆ ಅಕಸ್ಮಾತ್ ಲಕ್ ಅಂತ ಹೇಳ್ಬೋದು, ಬರೆದಿದ್ದರೆ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ನೋಡ್ಕೊಳ್ಳಿ, ನಿಮ್ಮ SSP ಪೋರ್ಟಲ್ನಲ್ಲಿ ಹಾಗೆ ಅಪ್ಡೇಟ್ನ ಕೊಡ್ತಿರ್ತಾರೆ, ನೋಡ್ಕೊಳ್ಳಿ. ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಟಾಟಾ, ಬೈ ಬೈ. ಹಾಗೆ ಒಂದು ರಿಕ್ವೆಸ್ಟ್ ಏನಂದರೆ, ನನ್ನ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಗ್ರೂಪ್ ಲಿಂಕ್ನ ಹಾಕಿರ್ತೀನಿ. ಗ್ರೂಪಿಗೆ ಜಾಯ್ನ್ ಆಗೋರು ಬೇಗ ಜಾಯ್ನ್ ಕೂಡ ಆಗ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ, ಏನೇ ಡೌಟ್ ಇದ್ದರೂ ಕಾಲ್ ಮಾಡಿ ಕೇಳ್ಬೋದಾಗಿರುತ್ತೆ. ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಕೂಡ ಫಾಲೋ ಕೂಡ ಮಾಡ್ಕೊಳ್ಬೋದು ಇಷ್ಟ ಇದ್ದರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಟಾಟಾ, ಬೈ.